ಆಕಾಶವಾಣಿ ಧಾರವಾಡ. ಬಾನುಲಿಯ ಭಿತ್ತಿಯಿಂದ 90ರ ಬಾನುಲಿಯ ಒಡನಾಟದ ಬಗೆಗಿನ ಕಾರ್ಯಕ್ರಮ ಸರಣಿ. ಗುನ್ಗುನಾತೆ ಹೇ ಹವಾ ಗುನ್ಗುನಾತಾ ಹೇ ಗಗನ್. ಬಾನುಲಿಯ ಭಿತ್ತಿಯಿಂದ. ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಬಾನುಲಿಯ ಭಿತ್ತಿಯಿಂದ ಕಾರ್ಯಕ್ರಮದಲ್ಲಿ ನಿವೃತ್ತ ಹಿರಿಯ ಸಂಗೀತ ಸಂಯೋಜಕರು ಹಾಗೂ ಸುಗಮ ಸಂಗೀತ ಗಾಯಕರಾದ ಶ್ರೀಕಾಂತ್ ಕುಲಕರ್ಣಿ ಅವರೊಂದಿಗೆ ಮಾತು. ಇವರೊಂದಿಗೆ ಮಂಜುಳಾ ಪುರಾಣಿಕ್. ನೆನಪೆಷ್ಟು ಸಿಹಿ ಗೆಳತಿ ದೂರ ನಿಂತರೂ ನಾವು ತಡೆಯಬಲ್ಲೆವೆಯದೆಯ ನವಿಲಿನ ನರ್ತನ. ಕೊಡುವುದೇನು ಕೊಂಬುದೇನು ಒಲವು ಸ್ನೇಹ ಪ್ರೇಮ. ನನ್ನ ಈ ಕೊರಳು ನಿನ್ನ ಕೊಳಲಾಗಿ ಕೃಷ್ಣ ಸುಗಮ ಸಂಗಮವಾಗಲಿ, ಕೃಷ್ಣ ಸುಗಮ ಸಂಗಮವಾಗಲಿ. ನನ್ನ ಈ ಕೊರಳು ನಿನ್ನ ಕೊಳಲಾಗಿ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಈ ಸುಮಧುರ ಗೀತೆಗಳನ್ನ ಸುಮಧುರ ಕಂಠದಿಂದ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಬಿತ್ತರವಾದಾಗಲೆಲ್ಲ ಕೇಳದ ಕನ್ನಡಿಗರೇ ಇಲ್ಲ ಅಂದ್ರ ಅದು ಉತ್ಪ್ರೇಕ್ಷೆಯ ಮಾತು ಆಗಲಾರದು. ಈ ಎಲ್ಲ ಗೀತೆಗಳಿಗೆ ಸಂಗೀತ ಸಂಯೋಜಿಸಿ ತಮ್ಮದೇ ಕಂಠದಲ್ಲಿ ಹಾಡಿದವರು ಶ್ರೀಕಾಂತ್ ಕುಲಕರ್ಣಿ ಅವರು. ಶ್ರೀಕಾಂತ್ ಕುಲಕರ್ಣಿ ಅವರು ಆಕಾಶವಾಣಿ ಧಾರವಾಡ ಕೇಂದ್ರದ ಸಂಗೀತ ಸಂಯೋಜಕರಾಗಿ ಸುಮಾರು 30-35 ವರ್ಷಗಳ ಸುದೀರ್ಘವಾದ ಸೇವೆಯನ್ನ ಆಕಾಶವಾಣಿಗೆ ಸಲ್ಲಿಸಿದವರು. ಅವರು ಎ ದರ್ಜೆಯ ಸಂಗೀತ ಸಂಯೋಜಕರು, ಜೊತೆಗೆ ಸುಗಮ ಸಂಗೀತ ಗಾಯಕರು ಕೂಡ ಹೌದು. ಹಲವಾರು ಸುಗಮ ಸಂಗೀತ ಕಮ್ಮಟಗಳನ್ನ ಆಯೋಜಿಸಿ ಉದಯೋನ್ಮುಖ ಸುಗಮ ಸಂಗೀತ ಕಲಾವಿದರಿಗೆ ವೇದಿಕೆಯನ್ನ ಕಲ್ಪಿಸಿಕೊಟ್ಟಂತ ಹೆಗ್ಗಳಿಕೆ ಕೂಡ ಶ್ರೀಕಾಂತ್ ಕುಲಕರ್ಣಿ ಅವರದ್ದು. ಮುಖ್ಯವಾಗಿ ನಾವು ಹೇಳಬೇಕು ಅಂದ್ರೆ ಶ್ರೀಕಾಂತ್ ಕುಲಕರ್ಣಿ ಅವರ ಒಂದು ಕುಟುಂಬ, ಸಹೋದರರು, ಅವರು ಸಂಗೀತ ಸರಸ್ವತಿಯನ್ನ ಒಲಿಸಿಕೊಂಡೇ ಭೂಮಿಗೆ ಬಂದಾರೇನೋ ಅನ್ನೋ ಮಾತಿನಂಗ. ಎಲ್ಲ ಸಹೋದರರು ಒಂದಿಲ್ಲ ಒಂದು ಸಂಗೀತ ಕ್ಷೇತ್ರ ಆಗ್ಬಹುದು, ವಾದ್ಯದಲ್ಲಿ ಆಗ್ಬಹುದು, ಸಾಕಷ್ಟು ಹೆಸರನ್ನ ಮಾಡಿದವರು. ಹಂಗಿದ್ರೆ ಬರ್ರಿ ಶ್ರೀಕಾಂತ್ ಕುಲಕರ್ಣಿ ಅವರ ಸಂಗೀತ ಯಾತ್ರೆ, ಆಕಾಶವಾಣಿಯ ಅವಿನಾಭಾವ ಸಂಬಂಧ ಹೆಂಗಿತ್ತು ಮಾತಾಡೋಣಂತ. ನಮಸ್ಕಾರ ಶ್ರೀಕಾಂತ್ ಕುಲಕರ್ಣಿ ಅವರು. ನಮಸ್ಕಾರ ಮಂಜುಳಾ ಮೇಡಮ್ ಅವರೇ. ಶ್ರೀಕಾಂತ್ ಕುಲಕರ್ಣಿ ಅವರ, ನಾನು ಈಗ ನಮ್ಮ ಕೇಳುಗರಿಗೆ ಪರಿಚಯ ಮಾಡ್ತಾ ಹೇಳಿದೆ, ನಿಮ್ಮ ಒಂದು ಕುಟುಂಬ ಒಂದು ಕಲೆಗಾಗಿ ಮೀಸಲಿಟ್ಟದ್ದು, ಸಂಗೀತ ಸೇವೆಗಾಗಿ ಸರಸ್ವತಿ ದೇವಿಯನ್ನ ಒಲಿಸಿಕೊಂಡು ಬಂದಂತಹ ಕುಟುಂಬ ಅಂತ. ಸ್ವಲ್ಪದ್ರಲ್ಲೇ ನಿಮ್ಮ ಕುಟುಂಬದ ಹಿನ್ನೆಲೆ ಹೇಳ್ತೀರಿ? ಹೇಳ್ಬಹುದು. ಒಳ್ಳೆ ಕಲಾವಿದರ ಕುಟುಂಬದಲ್ಲಿ ನನ್ನ ಜನ ಆತು. ನಮ್ಮ ಹಿರಿಯ ಅಣ್ಣ ಪಂಡಿತ್ ವೆಂಕಟೇಶ್ ಗೂಡ್ಖಿಂಡಿ ಅವರು, ಅವರದಂತೂ ಎಲ್ಲಾ ಕಡೆ ಪರಿಚಿತರು. ಅವರು ಆಲ್ ಇಂಡಿಯಾ ರೇಡಿಯೋದ ಧಾರವಾಡದಲ್ಲಿ ರಿಟೈರ್ಮೆಂಟ್ ಆಗುವ ವೇಳೆಗೆ ಸ್ಟೇಷನ್ ಡೈರೆಕ್ಟರ್ ಆಗಿ ಇಲ್ಲಿದ್ರು. ಅವರಾದ ನಂತರ ಮೂರನೇ ಅಣ್ಣ ಸಹಿತ ಮನೋಹರ್ ಕುಲಕರ್ಣಿ ಅವರು ಸಹಿತ 35-40 ವರ್ಷಗಳವರೆಗೂ ಆಕಾಶವಾಣಿ ಧಾರವಾಡ ಮತ್ತು ಗುಲ್ಬರ್ಗಾ ಕೇಂದ್ರದೊಳಗ ಅವರು ಉದ್ಘೋಷಕರಾಗಿ ತಮ್ಮ ಸೇವೆ ಸಲ್ಲಿಸಿದ್ರು. ಅದಲ್ಲದೆ ಅವರು ನಾಟಕಕಾರರಾಗಿದ್ರು. ಒಳ್ಳೆಯ ನಾಟಕ ಅಭಿನಯ ಅವರತಿ ಇತ್ತು. ದೊಡ್ಡ ಅಣ್ಣ ಅವರು ಪಂಡಿತ್ ವೆಂಕಟೇಶ್ ಗೋಡ್ಖಿಂಡಿ ಅವರು ನಮ್ಮ ಹಿರಿಯ ಖಾಸ ಅಣ್ಣ ಆದರೂ ಸಹಿತ ಅವ್ರದ್ದು ಗೋಡ್ಖಿಂಡಿ ಆದ್ರೂ ನಾವೆಲ್ಲ ಕುಲಕರ್ಣಿ ಆದ್ವಿ. ಅವರಂತೂ ಅಭಿಜಾತ ಕಲಾವಿದರು, ಒಳ್ಳೆ ಕೊಳಲು ವಾದಕರು, ಉತ್ಕೃಷ್ಟ ಗಾಯಕರು ಮತ್ತು ಉತ್ಕೃಷ್ಟ ಸಂಗೀತ ಸಂಯೋಜಕರು ಆಗಿದ್ರು. ಜಯ ವಾಯು ಹನುಮಂತ, ಜಯ ಭೀಮ ಬಲವಂತ, ಜಯ ಪೂರ್ಣ ಮತಿವಂತ, ಜಯ ಸಲಹೋ ಸಂತ, ಜಯ ಹನುಮಂತ. ಜಯ ವಾಯು ಹನುಮಂತ, ಜಯ ಭೀಮ ಬಲವಂತ, ಜಯ ಪೂರ್ಣ ಮತಿವಂತ, ಜಯ ಸಲಹೋ ಸಂತ, ಜಯ ಹನುಮಂತ. ಅನೇಕ ರಂಗಗಳಲ್ಲಿ ಒಳ್ಳೆಯ ರೀತಿಯಿಂದ ಕೆಲಸ ಮಾಡಿದವರು ಅವರು. ಅದಾದ ತಕ್ಷಣ ನಮ್ಮ ಗಿರೀಶ್ ಕುಲಕರ್ಣಿ ಅಂತ ನಮ್ಮ ಇನ್ನೊಬ್ಬ ಅಣ್ಣ ಇದ್ದಾರೆ. ಅವರು ನಾಟಕದೊಳಗೆ ಬರೆಯುವಂತಹ ಒಂದು ಕಲೆಯೊಳಗೆ ಸಿದ್ಧಿ ಸಾಧಿಸಾರ. ಒಳ್ಳೆಯ ನಾಟಕಕಾರರು, ಒಳ್ಳೆ ಹ್ಯೂಮರಸ್ ನಾಟಕ ಕಲಾವಿದರು ಹೌದು. ಅದಾದ ನಂತರ
ನಮ್ಮ ಅಕ್ಕ ಸಹಿತ ಒಳ್ಳೆ ಡ್ಯಾನ್ಸು ಅದರ ಚಿತ್ರಕಲೆ ಇದರೊಳಗೆಲ್ಲ ಇದ್ರು. ಸ್ವತಃ ನಮ್ಮ ತಂದೆ ತಾಯಿಯು ಸಹಿತ ಒಳ್ಳೆಯ ಕಲಾವಿದರು. ತಂದೆ ಸಹಿತ ಆಕಾಶವಾಣಿಯ ನಾಟಕ ಕಲಾವಿದರು, ತಾಯಿ ಒಳ್ಳೆಯ ಮೂರ್ತಿ ಮಾಡುವಂತಹ ಕಲಾವಿದರು. ಮಣ್ಣಿನ ಮೂರ್ತಿ ಆಗ್ಲಿ, ಕುಸುರಿ ಕೆಲಸ ಆಗ್ಲಿ ಬಹಳ ಶ್ರೇಷ್ಠ ನಮ್ಮ ತಾಯಿ. ಹೀಗಾಗಿ ನಮ್ಮ ತಂದೆ ತಾಯಿ ಮತ್ತು ಅಣ್ಣ ತಮ್ಮಂದರಿಂದ ಬಳುವಳಿಯಾಗಿ ಈ ಕಲಾ ನಮಗೆ ಬಂತು ಅಂತ ಹೇಳಲಿಕ್ಕೆ ನಾನು ಸಂತೋಷ ಅನಿಸ್ತದ. ನಿಜವಾಗ್ಲೂ ನಮಗೂ ಕೂಡ ಕೇಳಲಿಕ್ಕೆ ಬಹಳ ಸಂತೋಷ ಅನಿಸ್ತದ. ಶ್ರೀಕಾಂತ್ ಅವ್ರೆ, ತಮ್ಮ ಆಕಾಶವಾಣಿಯ ಸೇವೆ ಯಾವಾಗ ಶುರು ಮಾಡಿದ್ರಿ, ಏನಂತ ಜಾಯಿನ್ ಆದ್ರಿ ತಾವು? ನಾನು ಮುಂಚೆನೆ ಇಲ್ಲಿ ಕ್ಯಾಶುವಲ್ ಆರ್ಟಿಸ್ಟ್ ಆಗಿ ನಾನು ಇಲ್ಲಿ ಹಾಡ್ತಾ ಇದ್ದೆ. ಮೊದಲು ಯುವವಾಣಿಗೆ ಹಾಡ್ತಾ ಇದ್ದೆ. ನಂತರ ಬಿ ಗ್ರೇಡ್ ಇಲ್ಲಿದ ಸುಗಮ ಸಂಗೀತದಲ್ಲಿ ಪಾಸ್ ಆದ ತಕ್ಷಣ ನನಗಿಲ್ಲಿ ಕಾರ್ಯಕ್ರಮ ಎಲ್ಲ ಕೊಡ್ತಿದ್ದೆ. ಅವಾಗ ನಾನಿನ್ನು ಆಕಾಶವಾಣಿ ಸೇರಿರಲಿಲ್ಲ. ನಾನು ಆಕಾಶವಾಣಿ ಸೇರಿದ್ದು 1997 ಮಾರ್ಚ್ 11ನೇ ತಾರೀಕು ನಾನು ಇಲ್ಲಿ ಸೇರಿದೆ. ಆಮೇಲೆ 2021 ಆಗಸ್ಟ್ಗೆ ನಾನು ಇಲ್ಲಿದ ನಿವೃತ್ತನಾಗಿದೆ. ನನ್ನ ಇದು ಸುದೀರ್ಘ ಪಯಣದಲ್ಲಿ ಆಕಾಶವಾಣಿಯ ಒಳಗಿನ ನಂಟು, ಆಕಾಶವಾಣಿಯ ಬಗ್ಗೆ ಇರುವಂತಹ ಹೆಮ್ಮೆ ಅಪಾರವಾಗಿ ನನ್ನನ್ನು ಆವರಿಸಿಕೊಂಡು ಬಿಡ್ತು. ನನ್ನನ್ನು ಒಳ್ಳೆಯ ಕಲಾವಿದನನ್ನಾಗಿ ರೂಪಿಸಲು ಆಕಾಶವಾಣಿ ಕೊಡುಗೆ ಸಲ್ಲಿಸಿದೆ ಅಂತ ನಾನು ಹೇಳಬಹುದು. ಈಗ ತಾವು ಸಂಗೀತ ಸಂಯೋಜಕರಾಗಿ ಸೇವೆಯನ್ನ ಆರಂಭ ಮಾಡಿದ್ರಿ. ನಂತರ ಅದರಲ್ಲೇ ಉನ್ನತ ಶ್ರೇಣಿಯನ್ನು ಕೂಡ ತಾವು ಪಡೆದ್ರಿ. ತಮ್ಮ ಸಂಗೀತ ಸಂಯೋಜನೆಯಲ್ಲಿ ಆಕಾಶವಾಣಿ ಧಾರವಾಡ ಹಲವಾರು ಉತ್ತಮ ಸುಗಮ ಸಂಗೀತಗಳನ್ನಾಗ್ಲಿ ಅಥವಾ ದೇಶಭಕ್ತಿ ಗೀತೆಗಳನ್ನಾಗ್ಲಿ, ಭಾವಗೀತೆ, ಭಕ್ತಿಗೀತೆ ಇವೆಲ್ಲವೂ ನಿಮ್ಮ ಗರಡಿಯಲ್ಲಿ ಸಿದ್ಧ ಆದವು. ಅದರ ಒಂದು ಸವಿ ನೆನಪುಗಳನ್ನ ಪ್ರತಿ ವರ್ಷ ಆಗಸ್ಟ್ 15 ಆಗಲಿ, ಜನವರಿ 26 ಆಗಲಿ ಮತ್ತು ಬೇರೆ ಯಾವ್ದಾದ್ರೂ ಇವೆಂಟ್ಸ್ ಇತ್ತಂತಂದ್ರೆ ನಾವು ಕನಿಷ್ಠ 4-5 ಹಾಡುಗಳನ್ನ ನಾವು ಇಲ್ಲೇ ಪ್ರೊಡ್ಯೂಸ್ ಮಾಡ್ತಾ ಇದ್ವಿ. ಆ ಹಾಡುಗಳನ್ನು ಕಂಪೋಸ್ ಮಾಡೋದಂದ್ರೆ ಬಹಳ ಹೆಮ್ಮೆಯ ವಿಷಯ, ಬಹಳ ಸಂತೋಷದ ವಿಷಯ. ಒಳ್ಳೊಳ್ಳೆ ಕಲಾವಿದರು ಆಕಾಶವಾಣಿಯಲ್ಲಿ ಇಲ್ಲಿ ಇರ್ತಿದ್ರು. ಅವ್ರನ್ನೆಲ್ಲರನ್ನು ಒಳಗೊಂಡು ಒಳ್ಳೆಯ ಹಾಡುಗಾರನ ಆಯ್ಕೆ ಮಾಡಿ ಅವರಿಗೆ ಇಲ್ಲಿ ರಿಹರ್ಸಲ್ ಕೊಟ್ಟು ಅವ್ರ ಕಡೆಯಿಂದ ಹಾಡಿಸಿ 4-5 ಹಾಡುಗಳನ್ನು ರಾಷ್ಟ್ರವಂದನ ಅನ್ನುವಂಥ ಕಾರ್ಯಕ್ರಮದೊಳಗೆ ಅದನ್ನು ಬಿತ್ತರಿಸ್ತಿದ್ವಿ. ಅದರ ಪೈಕಿ ಬಹಳಷ್ಟು ಜನ ಮೆಚ್ಚುಗೆನೂ ಬಂದು ಅವಾಗ ಒಂದು ಒಳ್ಳೆ ದೊಡ್ಡ ಟೀಮೇ ಇತ್ತು. ನಮ್ದು ಆಕಾಶವಾಣಿಯ ಒಳಗಡೆ ಕಲಾವಿದರ ಟೀಮೇ ಇತ್ತು. ಅವಾಗ 10-12 ಜನ ಕಲಾವಿದರು ಕೂಡಿ ನಾವೆಲ್ಲರೂ ಸಂಘಟಿತರಾಗಿ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ನಾವು ಇಲ್ಲಿ ರೆಕಾರ್ಡ್ ಮಾಡ್ತಾ ಇದ್ವಿ. ಅಂದ್ರೆ ಅವಾಗ ಈ ಆಕಾಶವಾಣಿಯಲ್ಲಿ ಒಂದು ಹಬ್ಬದ ವಾತಾವರಣ. ಯಾಕಂದ್ರೆ ಪ್ರತಿದಿನ ತಮ್ಮ ಸಂಗೀತ ಸಂಯೋಜನೆಯಲ್ಲಿ ಹಾಡನ್ನ ಕಲೀಲಿಕ್ಕೆ ಬರುವಂತಹ ಕಲಾವಿದರು ವಾದ್ಯಗಳ ಜೊತೆಗೆ ಅವರು ಮೇಳೈಸಿಕೊಂಡು ಹಾಡುವುದು, ನಂತರದ ಧ್ವನಿ ಮುದ್ರಣ, ಇದು ಒಂದು 4-5 ದಿನ ಸಡಗರ ಸಂಭ್ರಮ. ಒಂದು ವಾರದ 5-6 ದಿವಸದವರೆಗೂ ಈ ಪ್ರಕ್ರಿಯೆ ಇದ್ದೇ ಇರ್ತಿತ್ತು. ಹೌದು. ಮೊದಲನೇ ದಿವಸ 2 ಭಕ್ತಿಗೀತೆ, ಭಾವಗೀತೆ ತಗೊಳ್ತಿದ್ವಿ, ವಂದನಾಕ್ ಮಾಡ್ತಿದ್ವಿ. ಇಲ್ಲ ಅಂತಂದ್ರೆ ಮತ್ತೆ ರಾಷ್ಟ್ರವಂದನ ಅಂತ ಮಾಡ್ತಿದ್ವಿ. ಇಲ್ಲ ಅಂತಂದ್ರೆ ಬೇರೆ ಈವೆಂಟ್ಸ್ ಏನಿರ್ತಾವೆ, ಈಗ ಸಂಕ್ರಾಂತಿ ಹಬ್ಬ ಬಂತು, ಯುಗಾದಿ ಹಬ್ಬ ಬಂತು, ಇದಕ್ಕಾಗಿ ಸ್ಪೆಷಲ್ ಹಾಡುಗಳನ್ನು ಕವಿಗಳ ಕಡೆಯಿಂದ ಬರಿಸಿ ತಗೊಂಡು ನಾವಿನ್ ಪ್ರೊಡ್ಯೂಸ್ ಮಾಡ್ತಾ ಇದ್ವಿ. ನನಗೆ ಬರೆಸಿ ಹಾಡುಗಳನ್ನ ಕಂಪೋಸ್ ಮಾಡ್ತೀನಿ ಅಂತ ಹೇಳಿದಾಗ ನೆನಪಾಗ್ತದೆ ನಮ್ಮ ಭಾವಸಂಗಮ ಅನ್ನುವಂತ ಭಾವಸಂಗಮ ತಿಂಗಳ ಹಾಡು. ಅದನ್ನ ಸಾಮಾನ್ಯವಾಗಿ ಹೊಸ ಕವಿತೆಗಳನ್ನೇ ಬರೆಸಿ ಅದಕ್ಕೆ ಸಂಗೀತ ಸಂಯೋಜನೆ ಮಾಡಿ ತಾವು ಹೇಳ್ಕೊಡ್ತಿದ್ರಿ. ಹೌದು. ಇಷ್ಟೇ ಅಲ್ಲದೆ ಅನೇಕ ಪ್ರತಿಭಾನ್ವಿತ ಕವಿಗಳನ್ನು ಅವ್ರನ್ನ ಆರಿಸಿ ಅವ್ರ ಕಡೆಯಿಂದ ಬರೆಸಿಸಿಕೊಂಡಂತಹದ್ದು ಇದೆ. ಯಾಕಂತಂದ್ರೆ ಹಳೆಯ ಕವಿಗಳ ಹಾಡುಗಳು ನಮ್ಮಲ್ಲಿ ಸಾಕಷ್ಟು ಸ್ಟಾಕ್ ಇದ್ದು ಆಕಾಶವಾಣಿಯಲ್ಲಿ ಹೊಸ ಹಾಡುಗಳನ್ನು ಬರೆಸಬೇಕಂತಂದ್ರೆ ಅವರು ಕಾಲವಾಗಿದ್ರು. ಸೊ ಇಂಥ ಹೊತ್ತಿನೊಳಗ ಇಲ್ಲಿ ನಿರ್ದೇಶಕರು ಒಂದು ಒಳ್ಳೆಯ ಡಿಸಿಷನ್ ತಗೊಂಡು ಒಂದಿಷ್ಟು ಹೊಸ ಹಾಡುಗಳನ್ನು ಹೊಸ ಕವಿಗಳಿಂದ ಬರೆಸಿಕೊಂಡು ನಾವಿಲ್ಲಿ ಪ್ರೊಡ್ಯೂಸ್ ಮಾಡಿದ್ರೆ ಹೆಂಗ ಅನ್ನುವಂಥದ್ದು ಒಂದು ಪ್ರಸ್ತಾಪ ಇಟ್ಟರು. ಬಹಳಷ್ಟು ಸ್ಪಂದನ ಬಂತು. ಒಂದಿಷ್ಟು ಒಳ್ಳೆಯ ಹಾಡುಗಳು ಸಿಕ್ಕು. ಅಂತೂ ಇಡೀ ತಿಂಗಳಲ್ಲಿ ಪ್ರತಿ ಬುಧವಾರ ಬೆಳಗಿನ 7:15ರಿಂದ 7:35 ಈ ತಿಂಗಳ ಹಾಡು ಕಾರ್ಯಕ್ರಮ ಪ್ರಸಾರ ಆಗ್ತಾ ಇತ್ತು. ಇದು ಬಹಳ ಜನಮನ್ನಣೆ ಪಡಿತು, ಬಹಳ ಜನರ ಮೆಚ್ಚುಗೆ ಪಡಿತು. ಇದು ಭಾವಗಾನ ಅಂತ ಮಂಗಳೂರಲ್ಲಿ ಪ್ರಸಾರ ಆದ್ರೆ ಭಾವ ಸಂಗಮ ಅಂತ ಧಾರವಾಡದಲ್ಲಿ ಪ್ರಸಾರ ಆಗ್ತಿತ್ತು. ಅಂದ್ರೆ ರೇಡಿಯೋ ಮೂಲಕ ಮನೆಯಲ್ಲಿ ಕುಳಿತುಕೊಂಡು ಹಾಡು ಕಲಿಬೇಕನ್ನೋರಿಗೆ ಇದೊಂದು ಸುವರ್ಣ ಅವಕಾಶ. ಇದರಲ್ಲಿ ಹಾಡುಗಳನ್ನು ಮುಂಚೆ ತಮ್ಮ ಕವಿ ತನ್ನ ಸ್ವರಚಿತ ಕವನವನ್ನು ವಾಚನೆ ಮಾಡ್ತಿದ್ರು. ಅದಾದ ನಂತರ ಹಾಡನ್ನು ಪ್ರಸಾರ ಮಾಡ್ತಿದ್ರು. ಜೀವ ಜೀವ ಕೂಡಿನಲ್ಮೆ ಏಕನಾದ ಗೈದಿತು, ಜೀವ ಜೀವ ಕೂಡಿನಲ್ಮೆ ಏಕನಾದ ಗೈದಿತು. ಹೊಸಗೆ ಮಂತ್ರ ಜಗದೊಳುಲಿದು ಮನವನೆಲ್ಲ ನಗಿಸಿತು,
ಹೊಸಗೆ ಮಂತ್ರ ಜಗದೊಳುಲಿದು ಮನವನೆಲ್ಲ ನಗಿಸಿತು. ಹಾ 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 ಹಾ. ಯಾವ ಜನುಮದ ಆಸೆ ಫಲವೋ ನಮ್ಮ ಮಧುರ ಮಿಲನವೋ. ಇದಲ್ಲದೆ ಶ್ರೀಕಾಂತ್ ಕುಲಕರ್ಣಿ ಅವರ ತಾವು ಸುಗಮ ಸಂಗೀತದಲ್ಲಿ ಭಾವಗೀತೆ ಹಾಡಿದಿರಿ, ಭಕ್ತಿ ಗೀತೆಗಳನ್ನು ಹಾಡಿದಿರಿ, ಆಮೇಲೆ ಮರಾಠಿ ಗೀತೆಗಳನ್ನು ಹಾಡಿದಿರಿ, ಕೊಂಕಣಿ ಹಾಡುಗಳನ್ನು ಹಾಡಿದಿರಿ. ಅಪರೂಪ ಅಂದ್ರೆ ಗಜಲ್ಗಳನ್ನು ಕೂಡ ತಾವು ಹಾಡಿದಿರಿ. ಹೌದು, ನಾನು ಇಲ್ಲಿ ಸೇರಿದ ಮೇಲೆ ಗಜಲ್ ಹಾಡಬೇಕು ಅನ್ನುವಂತ ಆಸೆಯಿಂದ ಆಡಿಷನ್ ಕೂತೆ. ಅದು ಆಕಾಶವಾಣಿ ಹೈದರಾಬಾದ್ ಆಡಿಷನ್ ನಡೀತು, ಅಪ್ರೂವ್ ಆಗಿ ಬಂತು, ಅಡ್ಡಿಲ್ಲ ಚೆನ್ನಾಗಿದೆ ಅಂತ. ಆಮೇಲೆ ಒಂದು 4-5 ಗಜಲ್ಗಳನ್ನ ಇಲ್ಲಿ ಪ್ರಸಾರಕ್ಕಾಗಿ ನಾನು ಹಾಡಿದುಂಟು. ಆಮೇಲೆ ನಾನು ರಿಟೈರ್ ಆದ್ಮೇಲೆ ವೈಯಕ್ತಿಕ ಸಿಡಿನೂ ಹೊರಗೆ ಬಂತು, ಶಗುಫ್ತಾ ಎ ಗಜಲ್ ಅಂತ. ಅದರಲ್ಲಿ ಜಾನಿಸಾರ್ ಅಖ್ತರ್ ಅವರ ಒಂದು ಸಾಹಿತ್ಯವನ್ನು ಬಳಸಿಕೊಂಡೆ. ಇಲ್ಲಿಯೂ ಬಹಳಷ್ಟು ಮಂದಿ ಅದನ್ನ ಗಜಲ್ ತುಂಬಾ ಮೆಚ್ಚಿಕೊಂಡ್ರು. ಒಂದ್ 2 ಲೈನ್ ಹೇಳ್ಬಹುದಾ ಗಜಲ್? ಹೇಳ್ಬಹುದು. ಜಾನಿಸಾರ್ ಅಖ್ತರ್ ಅವರ ಒಂದು ರಚನೆ, ಸೋ ಚಾಂದ್ ಭಿ ಚಮಕೇಂಗೆ ತೋ ಕ್ಯಾ ಬಾತ್ ಬನೇಗಿ. सो चांद भी चमकेंगे तो क्या बात बनेगी. सो चांद भी चमकेंगे तो क्या बात बनेगी. तुम आए तो इस रात के औकात बनेगी ಅಂತ. ಈ ಗಜಲ್ ಶೈಲಿ ಅನ್ನುವಂಥದ್ದು ತುಂಬಾ ಹೃದಯ ಸ್ಪರ್ಶದ. ಎಲ್ರಿಗೂ ಇದು ಅರ್ಥ ಆಗ್ಲಿಕ್ಕಿಲ್ಲ ಉರ್ದು ಶಬ್ದ, ಆದ್ರೆ ಅರ್ಥ ಮಾಡಿಕೊಂಡವರು ಅಂತೂ ತುಂಬಾ ಸಂತೋಷ ಪಡ್ತಾರೆ. ಯಾಕಂದ್ರೆ ಆ ರೀತಿಯ ಮೌಸಿಕಿ ಇದರಲ್ಲಿರ್ತದೆ, ಸಂಗೀತ ಅದರಲ್ಲಿರ್ತದೆ, ಆ ರೀತಿಯ ಫನ್ಕಾರ್, ಆ ರೀತಿ ಪ್ರಸ್ತುತ ಮಾಡುವಂತ ಗುಲಾಮ್ ಅಲಿ ಅಂತ ಗಾಯಕರು ಇದರಲ್ಲಿರ್ತಾರೆ. ಆಮೇಲೆ ಸಾಹಿತ್ಯ ತುಂಬಾ ಚೆನ್ನಾಗಿದೆ. ಹೌದು ಹೌದು ಹೌದು. कभी तो मेहरबान होकर बुलाने, कभी तो मेहरबान होकर बुलाने, ये महवश हम फकीरों की दुआ ले. ಈಗ ಶ್ರೀಕಾಂತ್ ಕುಲಕರ್ಣಿ ಅವರೇ, ನೀವು ಕಳೆದ ಸುಮಾರು 25-28 ವರ್ಷಗಳಿಂದ ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀರಿ. ಆವಾಗ ಈ ಸಂಗೀತದ ಧ್ವನಿ ಮುದ್ರಣದ ವ್ಯವಸ್ಥೆ ಒಂದು ತರ ಬೇರೆ ಇತ್ತು. ಈಗೇನಾಗಿದೆ ಅಂದ್ರೆ ನಾವು ಎಲ್ಲ ಕಂಪ್ಯೂಟರೀಕರಣ ಹೊಂದಿವಿ, ಡಿಜಿಟಲ್ ರೆಕಾರ್ಡಿಂಗ್ ಮಾಡ್ತೀವಿ. ಅಂದ್ರೆ ಅವಾಗ ಸಾಕಷ್ಟು ಲೈವ್ ಕಾರ್ಯಕ್ರಮಗಳಿರ್ತಿತ್ತು. ಅದರ 1-2 ನೆನಪುಗಳನ್ನ ಹೇಳ್ಬಹುದಾ? ಹೌದು, ನನಗೆ ಅಚ್ಚಳಿಯದೇ ಉಳಿಯುವಂತಹ ನೆನಪುಗಳು ಬಹಳ. ಯಾಕಂತಂದ್ರೆ ಇಲ್ಲಿ ರೆಕಾರ್ಡಿಂಗ್ ಅಲ್ದೇನೆ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಕಲಾವಿದರು ಬಂದು 8:35 ಪ್ರಾರಂಭವಾಗುವಂತಹ ಶಾಸ್ತ್ರೀಯ ಸಂಗೀತವನ್ನು ಅದು ಲೈವ್ ಪ್ರೋಗ್ರಾಮ್ ಬಹಳಷ್ಟು ಕಡೆ ಆಗ್ತಾ ಇತ್ತು. ಹೀಗಾಗಿ ನಾವು 8 ಗಂಟೆಗೇನೆ ನಾವು ತಯಾರಾಗಿ ನಾವು ಸ್ಟುಡಿಯೋದಲ್ಲಿ ನಾವು ಕೂತಿರ್ತಿದ್ವಿ. ಅದಾದ್ಮೇಲೆ ಲೈವ್ ಆದ್ಮೇಲೆ ಒಂದು ಅವ್ರದೇ ಅರ್ಧ ಗಂಟೆದ ರೆಕಾರ್ಡಿಂಗು ಬೇರೆ ಇರ್ತಿತ್ತು, ಅದಕ್ಕೂ ಟೇಪು ಇಟ್ಕೊಂಡು ಕೂತಿರ್ತಿದ್ವಿ. ಕಲಾವಿದರು ಬಂದ ತಕ್ಷಣ ಅವರಿಗೆ 15-20 ನಿಮಿಷ ಮುಂಚಿತವಾಗಿಯೇ ಆ ಕಲಾವಿದರನ್ನು ಒಳಗಡೆ ಕರ್ಕೊಂಡು ಕೂಡಿಸಿ ಅವರದ ಡೀಟೇಲ್ಸ್ ಎಲ್ಲ ಬರ್ಕೋತಿದ್ವಿ. ಯಾವ ರಾಗ ಹಾಡ್ತೀರಿ, ಎಷ್ಟು ಮಿನಿಟ್ ಅವರು ಹಾಡಬೇಕು ಅನ್ನುವಂತ ಅವ್ರಿಗೆ ನಿಗದಿತ ಸಮಯವನ್ನು ಅವರಿಗೆ ತಿಳಿಸಿ ನಾವು ಬಂದು ಅಣಿಯಾಗಿ ಕೂಡ್ತಿದ್ವಿ. ಕಂಟ್ರೋಲ್ ರೂಮ್ ನಿಂದ ನಮ್ಮ ಸಿಗ್ನಲ್ ಬಂತು ತಕ್ಷಣ ನಾವು ಅಲರ್ಟ್ ಆಗಿ ನಾವು ನಮ್ಮ ಫೀಡರ್ ಆನ್ ಮಾಡಿ ನಾವಲ್ಲಿ ಲೈವ್ ಬ್ರಾಡ್ಕಾಸ್ಟ್ ಮಾಡ್ತಾ ಇದ್ವಿ. ಅದರದೊಂದು ಬಹಳ ಹೆಮ್ಮೆ ಅನಿಸ್ತದೆ. ಯಾಕಂತಂದ್ರೆ ಪಂಕ್ಚುಯಾಲಿಟಿ ಈಸ್ ಇಂಪಾರ್ಟೆಂಟ್. ಸಮಯ ಪ್ರಜ್ಞೆ ಬಹಳ ನಮಗೆ ಕಲಿಸಿಕೊಡ್ತೀವಿ ಆಕಾಶವಾಣಿ. ನಮ್ಮ ಜೀವನದಲ್ಲಿ ಎಷ್ಟು ಸಮಯ ಪ್ರಜ್ಞೆಯಿಂದ ನಾವಿರಬೇಕು ಅನ್ನೋದು ಕಲಿಸ್ತು. ಮತ್ತು ಒಳ್ಳೊಳ್ಳೆ ಹಿರಿಯ ಕಲಾವಿದರ ಜೊತೆಗೆ ನಮ್ಮ ಬಾಂಧವ್ಯ ಹೆಂಗಿರಬೇಕು ಅನ್ನೋದನ್ನು ನಮಗೆ ಕಲಿಸಿಕೊಡ್ತೀವಿ. ನಿಜವಾಗ್ಲು ಇವತ್ತು ಕೂಡ ನಾವು ನಮ್ಮ ಹಿರಿಯ ಕಲಾವಿದರನ್ನ ಕೇಳಿದಾಗ ಅವರೆಲ್ಲ ಹೇಳ್ತಾರೆ, ನಾವಿವತ್ತು ಇಷ್ಟೊಂದು ಮುಖ್ಯ ವಾಹಿನಿಗೆ ಬರ್ಲಿಕ್ಕೆ ವೇದಿಕೆ ಕಲ್ಪಿಸಿ ಕೊಟ್ಟದ್ದೇ ಆಕಾಶವಾಣಿ ಅಂತ ಹೇಳಿ. ನಿಜವಾಗಿ ಈಗ ಆ ನೇರ ಪ್ರಸಾರದ ಒಂದು ಥ್ರಿಲ್ಲಿಂಗೇ ಬೇರೆ ಇರ್ತೀವಿ. ಯಾಕೆಂದ್ರೆ ಧ್ವನಿ ಮುದ್ರಣ ಅಂತಂದಾಗ ನಾವಲ್ಲೇನ್ ಮಾಡ್ತೀವಿ, ಇದು ಸರಿಯಾಗಿಲ್ಲ ಇನ್ನೊಂದು ಟೇಕ್ ತಗೋ ಅಂತೀವಿ. ಬಟ್ ನೇರ ಪ್ರಸಾರದಲ್ಲಿ ಆ ಅವಕಾಶ ಇಲ್ಲ. ನೇರ ಪ್ರಸಾರದಲ್ಲಿ ಕಲಾವಿದ ಮತ್ತು ಸಹ ಕಲಾವಿದರು ಸಹಿತ ತದೇಕ ಚಿತ್ತದಿಂದ ತಮ್ಮ ಅರ್ಧ ಗಂಟೆಯ
ತಮ್ಮ ಕಾರ್ಯಕ್ರಮವನ್ನು ಯಾವುದೇ ಅಡೆತಡೆ ಇಲ್ಲದೇನೆ ಮುಗಿಸ್ಕೊಡ್ತಿದ್ರು. ಹೌದು, ಅಂದ್ರೆ ಅವರ ಮಧ್ಯೆ ಒಂದು ಪ್ರಾಪರ್ ಕೋಆರ್ಡಿನೇಷನ್ ಇರಬೇಕಾಗಿತ್ತು. ಈಗ ಶ್ರೀಕಾಂತ್ ಕುಲಕರ್ಣಿ ಅವರ ಈ ಸಂಗೀತ, ಸುಗಮ ಸಂಗೀತ, ಇದನ್ನೆಲ್ಲದರ ಜೊತೆಗೆ ತಾವು ಒಬ್ಬ ಅನುಮೋದಿತ ನಾಟಕ ಕಲಾವಿದರು ಹೌದು. ಸಾಕಷ್ಟು ರೀಜನಲ್ ನಾಟಕ, ರಾಷ್ಟ್ರೀಯ ನಾಟಕಗಳನ್ನ ತಾವು ಅಭಿನಯಿಸಿದಿರಿ. ಈ ನಾಟಕಗಳಲ್ಲೂ ಮಾಡಬೇಕು ಅಂತ ತಮ್ಗೆ ಹೆಂಗ ಅನಿಸ್ತು? ಮನೆಯಲ್ಲಿ ಈಗ ನಮ್ಮ ತಂದೆಯವರು ನಾಟಕ ಕಲಾವಿದರಿದ್ರು, ನಾಟಕ ಮಾಡ್ತಿದ್ರು, ಸ್ಟೇಜ್ ಮೇಲೂ ನಾಟಕ ಮಾಡ್ತಿದ್ರು. ಇಲ್ಲಿ ಆಕಾಶವಾಣಿ ಒಳಗೂ ಸಹಿತ ಅವರು ಬಂದು ನಾಟಕ ಮಾಡ್ತಿದ್ರು. ಅವ್ರ ಜೊತೆಗೆ ಬಹಳಷ್ಟು ಹಿರಿಯ ಕಲಾವಿದರು ಇದ್ರು. ಮುಖ್ಯವಾಗಿ ನಾನು ನಂಟು ಗಿಳಿಬಿಂಡಿನಿಂದ ಹಿಡ್ಕೊಂಡು ಮುಂದೆ ಆಕಾಶವಾಣಿ ಸೇರುವವರೆಗೂ ಸಹಿತ ವಿವಿಧ ಕಲಾರಂಗದಲ್ಲಿ ಇದ್ದಿದ್ರಿಂದ ನಮ್ಮ ಮನೆಯಲ್ಲಿ ನನಗೆ ಪ್ರೋತ್ಸಾಹ ಸಿಕ್ಕಿದ್ರಿಂದ ನಾನು ನಾಟಕನೂ ಮಾಡ್ತಾ ಇದ್ದೆ. ಹೀಗಾಗಿ ಆಕಾಶವಾಣಿ ಸೇರೋದಕ್ಕಿಂತ ಮುಂಚೆ ಹಾಡಿನಲ್ಲೂ ಹಾಗೂ ನಾಟಕದಲ್ಲಿಯೂ ಇದ್ದೆ. ನಾನು ಶ್ರೀಮತಿ ಯಮುನಾಮೂರ್ತಿಯವರ ಅಂತಹ ದೊಡ್ಡ ಕಲಾವಿದರ ಗರಡಿಯೊಳಗ ನಾವು ಪಳಗಬೇಕಾಯ್ತು. ಅವರ ನಿರ್ದೇಶನದೊಳಗ ಪ್ರಭಾ ಶಿರೂರ್ ಅಂತ ಇದ್ರು, ಅವರ ನಿರ್ದೇಶನದೊಳಗನು ನಾವು ಅನೇಕ ನಾಟಕನ ಮಾಡೇವಿ. ಅನಾಡ್ ಅಂತ ಒಬ್ರು ಕಲಾವಿದರಿದ್ರು, ಆಮೇಲೆ ಹಲಸಿಗಿ ಅಂತ ಕಲಾವಿದರಿದ್ರು. ಇವರೆಲ್ಲರ ಜೊತೆಗೂ ನಾವು ಸಣ್ಣ ಪಾತ್ರನೂ ಮಾಡ್ತಿದ್ವಿ. ಆಮೇಲೆ ಅನೇಕ ರಾಷ್ಟ್ರೀಯ ನಾಟಕಗಳೊಳಗೂ ನಾನು ಮಾಡೇನಿ. ಹೌದು, ಶ್ರೀಕಾಂತ್ ಕುಲಕರ್ಣಿ ಅವರ ತಾವು ಸಾಕಷ್ಟು ಸಂಗೀತ ರೂಪಕಗಳನ್ನು ಕೂಡ ಬರೆದಿದ್ದೀರಿ. ಅಂದ್ರೆ ಇಲ್ಲಿ ಸ್ಥಳೀಯ ಪ್ರಸಾರಕ್ಕೆ ಅಷ್ಟೇ ಅಲ್ಲದೆ ಆಕಾಶವಾಣಿಯ ವಾರ್ಷಿಕ ಸ್ಪರ್ಧೆ ಅಂತಿರ್ತಿತ್ತು. ಅದರಲ್ಲಿ ನಾವು ಬೇರೆ ಬೇರೆ ಒಂದು ವಿಷಯ ವಸ್ತುಗಳನ್ನ ಇಟ್ಟುಕೊಂಡು ಕಾರ್ಯಕ್ರಮಗಳನ್ನ ಸಿದ್ಧಪಡಿಸಿ ದೂರದ ದೆಹಲಿಗೆ ಕಳಿಸ್ತಿದ್ವಿ. ಅದು ಅಖಿಲ ಭಾರತ ಮಟ್ಟದಲ್ಲಿ ಈ ಸ್ಪರ್ಧೆ ನಡೀತಿತ್ತು. ಇಂತಹ ಸ್ಪರ್ಧೆಗಳಿಗೆ ಕೂಡ ತಾವು ಸಾಕಷ್ಟು ಕಾರ್ಯಕ್ರಮಗಳನ್ನ ಸಿದ್ಧಪಡಿಸಿದಿರಿ. ಹೌದು, ಸ್ವತಃ ನಾನೇ ಬರೆದು ಆ ಕಾರ್ಯಕ್ರಮವನ್ನು ಪ್ರೊಡ್ಯೂಸ್ ಮಾಡಿದೆ. ಅದರ ಹೆಸರು ಭಾವೈಕ್ಯ ಮಾಣಿಕ್ಯ ಅಂತ. ಈ ಭಾವೈಕ್ಯ ಮಾಣಿಕ್ಯದ ಹಿನ್ನೆಲೆ ಏನು ಅಂತಂದ್ರೆ, ಸಂಗೀತವನ್ನು ಬಳಸಿಕೊಂಡು ಅದರಲ್ಲಿ ಯಾವ ಸಂಗೀತಗಾರರು ಅಥವಾ ಯಾವ ಕವಿ ಅಥವಾ ಯಾವ ದಾಸರು ಅಥವಾ ಯಾವ ಶರಣರು ತಮ್ಮ ಸಾಹಿತ್ಯದಲ್ಲಿ ಭಾವೈಕ್ಯದ ಒಂದು ಸಂಗತಿಯನ್ನು ಹೆಂಗೆ ಹೇಳ್ಯಾರ ಅನ್ನೋದ್ರ ಬಗ್ಗೆ ಕುತೂಹಲ ನನಗೆ ಇತ್ತು. ಹೀಗಾಗಿ ಬಹಳಷ್ಟು ದಾಸರ ಪದಗಳನ್ನು ಬಳಸಿಕೊಂಡೆ ಮತ್ತು ಶರಣರ ವಚನಗಳನ್ನು ಬಳಸಿಕೊಂಡೆ. ಇದನ್ನು ಬಳಸಿಕೊಂಡು ಭಾವೈಕ್ಯ ಮಾಣಿಕ್ಯ ಅನ್ನುವಂತಹ ಒಂದು ರೂಪಕವನ್ನು ನಾನು ಸಿದ್ಧಪಡಿಸಿದೆ. ಅದು ಜಡ್ಜಸ್ ಅಪ್ರಿಸಿಯೇಷನ್ ಪ್ರೈಸ್ ಅಂತ ಬಂತು. ಅದಕ್ಕೆ ಅಲ್ಲದೆ ರಾಜ್ಯ ಮಟ್ಟದ ಆಕಾಶವಾಣಿ ಸ್ಪರ್ಧೆಯಲ್ಲಿ ಕೂಡ ಅದಕ್ಕೆ ಬಹುಮಾನ ಬಂತು. ಜನರ ಸಂಗವನು ಎಂದಿಗೊಲ್ಲೆನು ಇಂದ್ರ ಸಜ್ಜನರ ಸಂಗದೊಳಗಿರಿ ಚನ್ನರಂಗ. ಜನರ ಸಂಗವನು ಎಂದಿಗೊಲ್ಲೆನು ಇಂದ್ರ. ಇದು ಅಲ್ಲದೇನೆ ತಾವು ನಮ್ಮ ಶಾಲೆಯ ಮಕ್ಕಳಿಗಾಗಿ ಹೇಳಿಕೊಡುವಂತ ಝೇಂಕಾರ ಸಾಕಷ್ಟು ಸಂಗೀತ ಪಾಠಗಳನ್ನ ಮಾಡಿದ್ದೀರಿ. ಬಹಳಷ್ಟು ಮಕ್ಕಳಿಗೆ ಝೇಂಕಾರ ಕಾರ್ಯಕ್ರಮಕ್ಕಾಗಿ ಇಲ್ಲಿ ನಾನು ರೆಕಾರ್ಡಿಂಗ್ ಮಾಡಿದ್ದೇನೆ. ಒಂದು 6-7 ಹಾಡುಗಳನ್ನ ಮಾಡಿದ್ದೇನೆ ನಾನು. ಆಮೇಲೆ ಶ್ರೀಕಾಂತ್ ಕುಲಕರ್ಣಿ ಅವರ ಚಲನಚಿತ್ರ ಗೀತೆಗಳಲ್ಲಿ ರಾಗಾಧಾರಿತ ಚಿತ್ರಗೀತೆಗಳು ಅಂತ ಆಯ್ಕೊಂಡು ತಾವು ಈ ರಾಗರಂಜಿನಿ, ಆಮೇಲೆ ರಾಗತರಂಗ ಅಂತ, ಗಾನಲಹರಿ, ರಾಗತರಂಗ ಇವೆರಡೂ ಕಾರ್ಯಕ್ರಮಗಳು ಬಹಳಷ್ಟು ಜನರ ಮನ್ನಣೆ ಪಡೆದವು. ಈ ಕಾರ್ಯಕ್ರಮದೊಳಗ ಮೊದಲಿಗೆ ಶಾಸ್ತ್ರೀಯ ಸಂಗೀತವನ್ನು ತೆಗೆದುಕೊಂಡು ಯಾವ ರಾಗವನ್ನು ತೆಗೆದುಕೊಂಡು ಆ ರಾಗದ ಬಗ್ಗೆ ಆರೋಹ ಅವರೋಹ ಹಿಡ್ಕೊಂಡು ಅದರದ ವಾದಿ ಸಂವಾದಿ ಇವನ್ನೆಲ್ಲ ಹೇಳ್ಕೊಂಡು ಮುಂದೆ ಅದಕ್ಕೆ ಆ ರಾಗವನ್ನು ಆಧಾರಿತ ಒಂದು ಕನ್ನಡ ಚಲನಚಿತ್ರ ಗೀತೆಯನ್ನು ಆಯ್ಕೆ ಮಾಡ್ಕೊತಿದ್ವಿ. ಆ ಚಲನಚಿತ್ರ ಗೀತೆಯ ಬಗ್ಗೆ ಒಂದಿಷ್ಟು ಸ್ವಾರಸ್ಯಕರ ಸಂಗತಿಗಳನ್ನು ಹೇಳಿ ಅದು ಯಾವ ರೀತಿ ಅದನ್ನು ಕಂಪೋಸ್ ಮಾಡ್ಯಾರ ಆ ರಾಗದಾಗ ಅನ್ನೋದನ್ನ ನಾವು ಸೋದಾಹರಣವಾಗಿ ನಾವು ವಿವರಿಸ್ತಿದ್ವಿ. ನನ್ನ ಜೊತೆಗೆ ಶ್ರೀಮತಿ ಮಾಯಾ ರಾಮನ್ ಅವರು ಒಂದು ಒಳ್ಳೆ ಸಹಕಾರ ಕೊಟ್ಟರು. ನಾವು ಇಬ್ರು ಸೇರಿ ಈ ಸುಮಾರು ಒಂದು 34-35 ಎಪಿಸೋಡ್ಗಳನ್ನಾಗಿ ರಾಗತರಂಗ ಮತ್ತು ಗಾನಲಹರಿ ಅನ್ನುವಂತ 2 ಶೀರ್ಷಿಕೆಯೊಳಗೆ ನಾವು ಪ್ರಸಾರ ಮಾಡಿದ್ವಿ. ಇದು ಇವತ್ತಿಗೂ ನಮ್ಮ ಸಂಗೀತ ಪ್ರೇಮಿಗಳ ಕಿವಿಯಲ್ಲಿ ಇರ್ತದ ಮತ್ತು ಅವಾಗ ಕೇಳ್ತಿರ್ತಾರೆ ಇವನು ಮರುಪ್ರಸಾರ ಮಾಡಿ ಅಂತ. ಇದು ಖಮಾಜ್ ಆಧಾರಿತನ ಅದ ನೋಡು. ಹಾ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಬಹಳ ಚಂದ ಹಾಡ್ ನಂಗೆ ನೆನಪಿಗೆ ಬರ್ಲಿಕ್ಕತ್ತದ್ರಿ. ಹೌದೌದು. ಚೆಲುವೆಯ ನೋಟ ಚೆನ್ನ, ಒಲವಿನ ಮಾತು ಚೆನ್ನ, ಮಲ್ಲಿಗೆ ಹೂವೇ ನಿನ್ನ ನಗುವು ಇನ್ನೂ ಚೆನ್ನ. ಚೆಲುವೆಯ ನೋಟ ಚೆನ್ನ, ಒಲವಿನ ಮಾತು ಚೆನ್ನ, ಮಲ್ಲಿಗೆ ಹೂವೇ ನಿನ್ನ
ನಗುವು ಇನ್ನೂ ಚೆನ್ನ. ಆಗಲೇ ನಾವು ಮಾತಾಡ್ತಿದ್ವಿ, ಅಂದ್ರೆ ನಮ್ಮ ತಾಂತ್ರಿಕತೆ ಕೂಡ ಇವತ್ತು ಬಹಳಷ್ಟು ಅಭಿವೃದ್ಧಿ ಆಗಿದೆ. ಆವಾಗ ನೀವು ಸಂಗೀತ ಸಂಯೋಜನೆ ಮಾಡಿದಾಗ ಸಂಗೀತಕ್ಕೆ ಸಾಥ್ ನೀಡಲಿಕ್ಕೆ ವಯಲಿನ್, ಹಾರ್ಮೋನಿಯಂ, ತಬಲಾ, ಸಿತಾರು, ಗಿಟಾರು ಇವನ್ನೆಲ್ಲವೂ ಸಹಕಾರ ಇತ್ತು. ಅವಾಗ ಜನನೂ ಇದ್ರು ನಮ್ಮಲ್ಲಿ. ಈಗ ಇವತ್ತು ಜನರ ಕೊರತೆ ಇದೆ. ಆದಾಗ್ಯೂ ಕೂಡ ಸಂಗೀತ ಧ್ವನಿ ಮುದ್ರಣ ಕಾರ್ಯ ನಿಂತಿಲ್ಲ. ಮತ್ತೆ ತಾಂತ್ರಿಕವಾಗಿ ಇವತ್ತು ನಾವು ಸಾಕಷ್ಟು ಬೆಳೆದಿರೋದ್ರಿಂದ ಈ ಕೆಲಸ ಇವತ್ತು ಸುಲಭ ಆಗಿದೆ ಅಂತ ನಂಗೆ ಅನಿಸ್ತದೆ. ತಾವೇನ್ ಹೇಳ್ತೀರಿ? ಖರೆ ಅದ. ಹಳೆಯ ವೈಭವ ಅಂತಾನೆ ನಾನು ಕರಿತೇನೆ. ನಾನು ಇಲ್ಲಿ ಜಾಯಿನ್ ಆದ ಪ್ರಾರಂಭದಲ್ಲಿ ನಮ್ಮ ಕಲಾವಿದರು ಸುಮಾರು 10 ರಿಂದ 15 ಜನ ಕಲಾವಿದರಿದ್ರು. ಅದರಲ್ಲಿ ನನಗೆ ನೆನಪಿರೋ ಹಾಗೆ 2 ತಬಲ್ಜಿಗಳು, 4 ಮಂದಿ ವಯಲಿನಿಸ್ಟ್ಗಳು, 4 ಜನ ತಂಬೂರಿ ಆರ್ಟಿಸ್ಟ್, ಆಮೇಲೆ 2 ಕಂಪೋಸರ್ಸ್, ಸರಿಸುಮಾರು ಎಲ್ಲರೂ ಸೇರಿ ಒಟ್ಟಾರೆ ಒಂದು 10-15 ಜನ ನಾವು ಇಲ್ಲಿ ಆಕಾಶವಾಣಿಯಲ್ಲಿ ಕೆಲಸ ಮಾಡುವಂತಹ ಕಾಯಂ ಕಲಾವಿದರು ಆಗಿ ನಾವು ನೋಡಿದ್ದುಂಟು. ಆಮೇಲೆ ಬರ್ತಾ ಬರ್ತಾ ನಾವು ಇತ್ತೀಚೆಗೆ ಅನಲಾಗ್ ದಿಂದ ಡಿಜಿಟಲ್ ಸಂಗೀತ ಧ್ವನಿ ಮುದ್ರಣೆ ಆದದ್ದು ಖರೆ, ಮತ್ತು ಕಲಾವಿದರು ಸಹಿತ ಕಡಿಮೆ ಆದದ್ದು ನಮ್ಮ ಗಮನಕ್ಕೆ ಬರ್ತದೆ. ಆಗಿನ ಕಾಲಕ್ಕೆ ಇನ್ನೂ ಒಂದು ವೈಭವ ಹೇಳ್ಬೇಕಂತಂದ್ರೆ ಬಹಳಷ್ಟು ಹಾಡುಗಳನ್ನ ನಾವೆಲ್ಲರೂ ಸೇರಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಸುಮಾರು 1-2 ರಿಂದ 3 ಹಾಡು ತೆಗಿಬೇಕಂತಂದ್ರೆ ಬಹಳಷ್ಟು ವಿಶೇಷ ಇರ್ತಿತ್ತು. ಅದರಲ್ಲಿ ಗಿಟಾರಿಸ್ಟ್ ಅನ್ನ ಬುಕ್ ಮಾಡ್ತಿದ್ವಿ ನಾವು, ಗಿಟಾರ್ ವಾದಕರನ್ನ ಬುಕ್ ಮಾಡ್ತಿದ್ವಿ, ಕೀಬೋರ್ಡ್ ವಾದಕರನ್ನ ಬುಕ್ ಮಾಡ್ತಿದ್ವಿ, ಆಮೇಲೆ ತಬಲ್ಜಿಗಳನ್ನ ಮತ್ತೆ ಬೇರೆ ಹೊಸದಾಗಿ ಬೇಕಂತಂದ್ರೆ ಅವ್ರಿಗೆ ಬುಕ್ ಮಾಡ್ತಿದ್ವಿ. ಹೀಗಾಗಿ ಅನೇಕ ಹಾಡುಗಳನ್ನ ನಾವು ಪ್ರಸಾರ ಮಾಡ್ತಿದ್ವಿ. ಆಗ ಒಂದು ಸಂಭ್ರಮ ಇರ್ತಿತ್ತು. ಈಗಲಾದ್ರೂ ಸಹಿತ ಈಗ ಎಲ್ಲ ಕಂಪ್ಯೂಟರೀಕರಣ ಆಗ್ಬಿಟ್ಟಿದೆ. ಸೊ ಆಗ ಸ್ಪೂಲ್ ಮೇಲೆ ನಾವು ರೆಕಾರ್ಡಿಂಗ್ ಮಾಡ್ತಿದ್ವಿ. ಸ್ಪೂಲ್ ಅಂತಂದ್ರೆ ಟೇಪ್, ಹಳೆಯ ಟೇಪ್ಗಳನ್ನೆಲ್ಲ ಲೋಡ್ ಮಾಡಿಕೊಂಡು ಅದು ಒಮ್ಮೆ ಟೇಪ್ ಸ್ಟಾರ್ಟ್ ಆತಂತಂದ್ರೆ ನಡು ನಿಂತಂತಂದ್ರೆ ಮತ್ತೆ ತಿರ್ಗಾ ರಿವೈಂಡ್ ಮಾಡಿ ಮತ್ತೆ ನಾವು ಆ ಹಾಡು ಸರಿ ಆಗುವವರೆಗೂ ನಾವು ಅದನ್ನು ರೆಕಾರ್ಡ್ ಮಾಡ್ತಿದ್ವಿ. ಈಗ ಕಂಪ್ಯೂಟರೀಕರಣ ಬಂದಂತ ಹೊಸ ಸಾಫ್ಟ್ವೇರ್ ಇರ್ತವೆ. ನೀವು ಎಲ್ಲಿ ನಿಂದ್ರಿಸಿದ್ರು ಸಹಿತ ನೀವು ಅದರಿಂದ ಮತ್ತೆ ಮುಂದೆ ಕಂಟಿನ್ಯೂ ಮಾಡುವಂತಹ ಸೌಲಭ್ಯ ಈಗಿನ ಒಂದು ಡಿಜಿಟಲ್ ತಂತ್ರಜ್ಞಾನದೊಳಗೆ ಬಂದದ. ಈಗ ಶ್ರೀಕಾಂತ್ ಅವರ, ತಮ್ಮ ಇಷ್ಟು ವರ್ಷಗಳ ಅವಧಿಯೊಳಗ ಬಹಳ ಖುಷಿ ಕೊಟ್ಟದ್ದು ಕಂಪೋಸಿಷನ್ ಯಾವುದು? ಹಂಗ ಹೇಳಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಯಾಕಂದ್ರೆ ಅನೇಕ ಹಾಡುಗಳನ್ನು ನಮಗೆ ಖುಷಿ ಕೊಟ್ಟಾವ. ಅದರಲ್ಲಿಯೂ ಸಹಿತ ವರಕವಿ ದ.ರಾ. ಬೇಂದ್ರೆ ಅವರು ಬರೆದಂತಹ ಓ ಶ್ರೋತ್ರಿಯನೇ ಶ್ರೋತಾರ ಕೇಳು ಇದು ನಭೋವಾಣಿ ಅನ್ನುವಂಥ ಹಾಡು ಬಹಳಷ್ಟು ಹಿಡಿಸ್ತು ನನಗೆ. ನಿನ್ನ ಹೃದಯದ ಬಂದರವ ಮುಟ್ಟೀತು, ನಿನ್ನ ಬುದ್ಧಿಯ ಮನೆಯನ್ನು ಕಟ್ಟೀತು. ನಿನ್ನ ಹೃದಯದ ಬಂದರವ ಮುಟ್ಟೀತು, ನಿನ್ನ ಬುದ್ಧಿಯ ಮನೆಯನ್ನು ಕಟ್ಟೀತು. ನೀನೆಲ್ಲೇ ಇರು ಕೇಳು ಸೂತ್ರ ಸರಿರಲಿ, ಹೃದಯ ತೆರೆದಿರಲಿ. ಓ ಶ್ರೋತ್ರಿಯನ ಶ್ರೋತಾರ ಕೇಳು ಇದು ನಭೋವಾಣಿ. ನಾನು ಬಾಯಿ ನೀನು ಕಿವಿ, ಬಾನ ಕಡಲಲ್ಲಿ ಮೇಲೆ ಬಿಟ್ಟ ಈ ನುಡಿದೋಣಿ. ಅದಲ್ಲದೆ ಡಾಕ್ಟರ್ ವಾಮನ್ ಬೇಂದ್ರೆಯವರು ಬರೆಯುವಂತಹ ಹಾಡು ನನ್ನ ಈ ಕೊರಳು ನಿನ್ನ ಕೊಳಲಾಗಿ ಕೃಷ್ಣ ಸುಗಮ ಸಂಗಮವಾಗಲಿ ಅನ್ನುವಂತ ಒಂದು ಹಾಡು. ಆಮೇಲೆ ಇನ್ನೂ ಅನೇಕ ಹಾಡುಗಳು ಹೆಸರಿಸಬೇಕಂತಂದ್ರೆ ಬಹಳಷ್ಟು ಅವೆಲ್ಲ ನನಗೆ ಬಹಳ ಖುಷಿ ಕೊಟ್ಟವು. ಒಟ್ಟಾರೆ ನಾನು ನಿಮ್ಗೆ ಕೇಳೋದು, ನಿಮ್ಮ ಈ ಆಕಾಶವಾಣಿಯ ಪಯಣ, ಆಕಾಶವಾಣಿಯ ಒಂದು ಜೀವನ, ಆಕಾಶವಾಣಿಯೊಂದಿಗಿನ ನಿಮ್ಮ ಒಡನಾಟ ನಿಮಗ ಬಹಳ ನನ್ನ ಈ ವೃತ್ತಿ ನನಗೆ ಸಂತೃಪ್ತಿ ತಂದಿದೆ. ಬಹಳಷ್ಟು ಸಂತೃಪ್ತಿ ತಂದದೆ. ಯಾಕಂತಂದ್ರೆ ಆವಾಗಿನ ಕಾಲಕ್ಕೆ ನಮ್ಮಲ್ಲಿ ಇಲ್ಲಿ ಇದ್ದಂತಹ ಹಿರಿಯ ಅಧಿಕಾರಿ ವರ್ಗ ಸಹಿತ ನಮಗೆ ತುಂಬಾ ಪ್ರೋತ್ಸಾಹ ಕೊಡ್ತೀವಿ.
ಆನಂತರ ಒಳ್ಳೊಳ್ಳೆ ಕ್ರಿಯೇಟಿವ್ ಅಧಿಕಾರಿಗಳು ಇರೋದ್ರಿಂದ ನಮಗೆ ಆಗಿಂದಾಗ ಒಂದು ಒಳ್ಳೆಯ ಹಾಡನ್ನ ನಾವು ಕಂಪೋಸ್ ಮಾಡಿ ನಾವು ಬ್ರಾಡ್ಕಾಸ್ಟ್ ಮಾಡುವಂತಹ ಪ್ರಸಂಗ ಇತ್ತು. ಒಂದು ಒಳ್ಳೆ ನಾಟಕಕ್ಕಾಗಿ ಇದು ಒಂದು ಹಾಡ್ ಬಾರಪ್ಪ ಅಂತ ತಿಳ್ಕೊಂಡು ನಮ್ಮನ್ನು ಕರೆದಾಗ ಆ ನಾಟಕದಲ್ಲಿಯೂ ಸಹಿತ ನಾವು ಹಾಡುಗಳನ್ನು ಹಾಡೇವಿ. ನಂತರ ಒಂದು ಒಳ್ಳೆ ಪ್ರೊಡಕ್ಷನ್ ಮಾಡುವಾಗ ನಾವು ಒಂದು ಹಾಡನ್ನ ಅವ್ರ ಜೊತೆಗೆ ಕೂತ್ಕೊಂಡು ಡಿಸ್ಕಸ್ ಮಾಡಿ ಬಹಳಷ್ಟು ಇದ್ರೆ ಆ ಹಾಡಿನ ಹಿನ್ನೆಲೆ ಏನು, ಅರ್ಥ ಏನು ಅಂತ ಅದಕ್ಕೆಲ್ಲ ಪೂರಕವಾಗಿ ನಾವು ಕಂಪೋಸ್ ಮಾಡಿ ಆ ಹಾಡನ್ನು ಪ್ರೊಡ್ಯೂಸ್ ಮಾಡ್ತಿದ್ವಿ. ಆಗಿನ ಕಾಲಕ್ಕೆ ಬಹಳಷ್ಟು ಇಂಥ ಹಾಡುಗಳನ್ನು ನಾವು ಪ್ರೊಡ್ಯೂಸ್ ಮಾಡೇವಿ. ಒಟ್ಟು ಅಂದ್ರೆ ಮನಸ್ಸು ತುಂಬಿ, ಹೃದಯ ತುಂಬಿ, ಸಂತೃಪ್ತ ಭಾವನೆ ನಿಮ್ಮ ಮುಖದೊಳಗೆ ನಮಗೆ ಪ್ರತಿಯೊಂದು ರೆಕಾರ್ಡಿಂಗು ಸಹಿತ ನಮಗೆ ಸಂತೋಷನ ತಂದದೆ. ಇಲ್ಲಿ ಮುಂಜಾನೆ 10 ಗಂಟೆಗೆ ನಾವು ಇಲ್ಲಿ ನಾವು ಸ್ಟುಡಿಯೋ ಸೇರಿದ್ರೆ ಆ ಹಾಡು ರೆಕಾರ್ಡಿಂಗ್ ಆಗಿ ಒಳ್ಳೆ ಟೇಕ್ ಆಗೋ ತನಕ ಸಾಯಂಕಾಲ ಒಮ್ಮೊಮ್ಮೆ ರಾತ್ರಿ 9 ಗಂಟೆ 9:30 ಸಹಿತ ನಾವು ಆ ಹಾಡುಗಳನ್ನು ಮಾಡೇವಿ. ಉದಾಹರಣೆ ಹೇಳ್ಬೇಕಂತಂದ್ರೆ ಗೀತ ರಾಮಾಯಣ ಹಾಡುಗಳು, ದೇಶಭಕ್ತಿ ಗೀತೆಗಳ ಹಾಡು ಬಂದು, ಗೀತ ಕೃಷ್ಣ ಕಥಾ ಅಂತ ಒಂದು ಮಾಲಿಕೆ ಬಂತು, ಗೀತ ಶಿವಕಥಾ ಅಂತ ಒಂದು ಮಾಲಿಕೆ ಬಂತು. ಇವೆಲ್ಲ ಹಾಡುಗಳು ನಮಗೆ ಕರೆಕ್ಟ್ ಆಗಿ ಮುಗಿಬೇಕು ಅನ್ನೋ ತನಕ ಅಲ್ಲಿ ತನಕ ನಾವೆಲ್ಲರೂ ಸಹಕಾರದಿಂದ ಇರ್ತಿದ್ವಿ. ಅದೊಂಥರ ಖುಷಿ ಕೆಲಸ, ಟೀಮ್ ವರ್ಕ್. ಕೇಳು ಪಾಂಡು ಕುಲಜ ಪರೀಕ್ಷಿತ, ಕೇಳು ಪಾಂಡು ಕುಲಜ ಪರೀಕ್ಷಿತ, ಕೇಳು ಪಾಂಡು ಕುಲಜ ಪರೀಕ್ಷಿತ, ಶೇಷ ಬಲರಾಮನ ಕಥಾ, ಶೇಷ ಬಲರಾಮನ ಕಥಾ, ಕೇಳು ಪಾಂಡು ಕುಲಜ ಪರೀಕ್ಷಿತ, ಕೇಳು ಪಾಂಡು ಕುಲಜ ಪರೀಕ್ಷಿತ, ಕೇಳು ಪಾಂಡು ಕುಲಜ. ಈಗ ಆಕಾಶವಾಣಿಗೆ 90. ಈ ಒಂದು ಸುಸಂದರ್ಭದಲ್ಲಿ ತಾವೇನ್ ಹೇಳಲಿಕ್ಕೆ ಬಯಸ್ತೀರಿ ಆಕಾಶವಾಣಿಗೆ? ಒಂದು ಸಮಾಧಾನ ಸಂಗತಿ ಅಂತಂದ್ರೆ ಆಗಿನ ಎಷ್ಟು ಜನ ಕೇಳುಗರಿದ್ರು ಆ ಕೇಳುಗರೇನು ಸಹಿತ ಇನ್ನೂ ಕಡಿಮೆ ಆಗಿಲ್ಲ. ಹಳ್ಳಿಗಳಲ್ಲಿ ಹೇಳ್ಕೊಂಡು ಸಹಿತ ಪಟ್ಟಣದಲ್ಲಿಯೂ ಸಹಿತ ಇನ್ನೂ ಬೆಳಗಿನ ಹೊತ್ತು ವಂದನಾ ಕಾರ್ಯಕ್ರಮ ಕೇಳ್ತಾರೆ. ಅದೇ ರೀತಿ ಆಕಾಶವಾಣಿಯೂ ಸಹಿತ ತನ್ನ ಗತ ವೈಭವವನ್ನು ಇವತ್ತಿನವರೆಗೂ ಉಳಿಸಿಕೊಂಡು ಬಂದಿದೆ. ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಹೊಸ ಹೊಸ ತಂತ್ರಜ್ಞಾನ ಬಂದರೂ ಸಹಿತ ಕಾರ್ಯಕ್ರಮದೊಳಗೆ ಯಾವುದೇ ಕೊರತೆ ಆಗಿಲ್ಲ. ಆನಂತರ ಶ್ರೋತೃಗಳು ಸಹಿತ ಸ್ಪಂದಿಸ್ತಾರೆ. ಬಹಳಷ್ಟು ಪತ್ರಗಳು ಬರ್ತಾವ, ಫೋನ್ ಇನ್ ಕಾರ್ಯಕ್ರಮ ಇರ್ತದೆ, ಆರೋಗ್ಯ ಕಾರ್ಯಕ್ರಮ ಇರ್ತದೆ, ಡಾಕ್ಟರ್ಗಳಿಂದ ಸಂದರ್ಶನ ಕಾರ್ಯಕ್ರಮ ಇರ್ತದೆ, ಏನೆಲ್ಲ ಇದೆ ಆಕಾಶವಾಣಿಯಲ್ಲಿ. ಸೊ ಆ ಗತ ವೈಭವವನ್ನು ಇಂದಿಗೂ ಸಹಿತ ಮುಂದುವರಿಸಿಕೊಂಡು ಬಂದಿದೆ ಆಕಾಶವಾಣಿ. ಈಗ ಶ್ರೀಕಾಂತ್ ಕುಲಕರ್ಣಿ ಅವರೇ, ನೀವು ವೃತ್ತಿಯಿಂದ ನಿವೃತ್ತರಾಗಿರಿ, ಆದ್ರೆ ಸಂಗೀತ ಕಲಾವಿದರಿಗೆ, ಸಂಗೀತ ಸಂಯೋಜಕರಿಗೆ ನಿವೃತ್ತಿ ಅನ್ನೋ ಶಬ್ದ ಇಲ್ವೇ ಇಲ್ಲ. ಹಂಗಾಗಿ ವೃತ್ತಿಯಿಂದ ತಾವು ನಿವೃತ್ತರಾದ್ರೂ ಕೂಡ ಹೊರಗಡೆಗೆ ತಮ್ಮ ಸುಗಮ ಸಂಗೀತ ಕ್ಷೇತ್ರ ವಿಶಾಲವಾಗಿ ಬೆಳೆಸಲಿಕ್ಕತ್ತದ. ಸಾಕಷ್ಟು ನೀವು ಕಾರ್ಯಾಗಾರಗಳನ್ನ ಮಾಡಿರಿ, ಉದಯೋನ್ಮುಖ ಸಂಗೀತಗಾರರನ್ನ ಬೆಳಕಿಗೆ ತರ್ತಾ ಇದ್ದೀರಿ, ಸಂಗೀತ ಸಂಯೋಜನೆ ಬಗ್ಗೆ ನೀವು ತಿಳಿವಳಿಕೆ ಕೊಡ್ತಾ ಇದ್ದೀರಿ, ಸಾಮಾಜಿಕ ಮಾಧ್ಯಮಗಳ ಮೂಲಕ ಕೂಡ ನೀವು ಜನರನ್ನ ತಲುಪ್ತಾ ಇದ್ದೀರಿ. ಹಿಂಗೆ ನಿಮ್ಮ ಈ ಸಂಗೀತ ಪಯಣ ಮುಂದುವರಿಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ನಮಸ್ಕಾರ. ನಮಸ್ಕಾರ, ಬಹಳ ಸಂತೋಷ. ಇದುವರೆಗೆ ಬಾನುಲಿಯ ಭಿತ್ತಿಯಿಂದ ಕಾರ್ಯಕ್ರಮದಲ್ಲಿ ನಿವೃತ್ತ ಹಿರಿಯ ಸಂಗೀತ ಸಂಯೋಜಕರು ಹಾಗೂ ಸುಗಮ ಸಂಗೀತ ಗಾಯಕರಾದ ಶ್ರೀಕಾಂತ್ ಕುಲಕರ್ಣಿ ಅವರೊಂದಿಗೆ ಮಾತು ಕೇಳಿದಿರಿ. ಇವರನ್ನು ಮಾತನಾಡಿಸಿದವರು ಮಂಜುಳಾ ಪುರಾಣಿಕ್. ಸಂಕಲನ ಉಷಾ ಕುಲಕರ್ಣಿ. ಬಾನುಲಿಯ ಭಿತ್ತಿಯಿಂದ 90ರ ಬಾನುಲಿಯ ಒಡನಾಟದ ಬಗೆಗಿನ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಮತ್ತೆ ಮುಂದಿನ ವಾರ ಇದೇ ವೇಳೆಗೆ ಬಾನುಲಿಯ ಭಿತ್ತಿಯಿಂದ